ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ಧನಸ್ಸು ರಾಶಿಯಿಂದ ಇನ್ನುಳಿದ 4 ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ, ತೊಡಕುಗಳಿದ್ರೆ ಅದಕ್ಕೆ ಪರಿಹಾರಗಳು ಎಲ್ಲವನ್ನೂ ತಿಳಿಸ್ಕೊಡೋದಾದ್ರೆ ಗಮನಿಸೋಣ. ಧನಸ್ಸು ರಾಶಿಯವರಿಗೆ ನೋಡಿ ಲಾಭದಾಯಕವಾಗಿದೆ. ಕಾರಣ ಲಾಭದ ಮಾಂದಿಯಿಂದಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಡಕಿರ್ತದೆ. ಚತುರ್ಥದಲ್ಲಿ ಈ ದಿವಸ ನೋಡಿ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು, ಶ್ವಾಸಕೋಶ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು, ಲಂಗ್ಸ್ ಇನ್ಫೆಕ್ಷನ್ ಅಂತೀವಲ್ಲ ಆ ರೀತಿಯಲ್ಲಿ ಸ್ವಲ್ಪ ಹುಷಾರು. ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ, ಮನಸ್ತಾಪ ಉಂಟಾಗುತ್ತೆ, ವಸ್ತು ನಷ್ಟತೆ ಉಂಟಾಗುತ್ತೆ. ಕಳ್ಕೊಂಡ್ಬಿಡ್ತೀರ ವಸ್ತುಗಳನ್ನು. ನೀವು ಟ್ರೈನಲ್ಲಿ ಹೋಗುವಾಗ ಅಥವಾ ಮೆಟ್ರೋ ಹತ್ತಿರ್ತೀರ ಅಥವಾ ಇನ್ನೇನೋ ಬಸ್ಸುಗಳಲ್ಲಿ ಆ ರಶ್ ಇರ್ತದೆ, ಸ್ವಲ್ಪ ಹುಷಾರು, ಎಚ್ಚರಿಕೆಯಿಂದ ಓಡಾಡಿ. ಏನು ವಸ್ತು ತೊಗೊಂಡು ಹೋಗಿದ್ದೀರ ಬ್ಯಾಗಲ್ಲಿ ಸ್ವಲ್ಪ ಗಮನ ಇರಲಿ, ಆಮೇಲೆ ಕಳೆದು ಹೋದರೆ ಮತ್ತು ಸಂಕಟ ಆಗುತ್ತೆ. ಹೀಗಾಗಿ ಹುಷಾರು. ಯಾವತ್ತಂದರೆ ಗುರುವಾರ ತುಂಬ ಎಚ್ಚರಿಕೆಯಿಂದ ಇರಬೇಕು, ಅದನ್ನು ಗಮನಿಸಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಧನಸ್ಸು ರಾಶಿಯವರಿಗೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬಂದುಬಿಡುತ್ತೆ, ವ್ಯಾಪಾರದಲ್ಲಿ ಕುಸಿದು ಹೋಗುತ್ತೆ, ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ. ಅಷ್ಟಮಾಧಿಪತಿ ಸಪ್ತಮ ಬಂದಾಗ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಆದರೆ ಕುಜ ಚೆನ್ನಾಗಿರೋದ್ರಿಂದಾಗಿ ಬೌದ್ಧಿಕವಾಗಿ ತೀಕ್ಷ್ಣತೆ ಇರುತ್ತೆ. ತುಂಬ ತೀಕ್ಷ್ಣವಾಗಿ ಆಲೋಚನೆ ಮಾಡಿ ಆ ಸಂಕಟದಿಂದ ಪಾರಾಗುವ ಒಂದು ಮಾರ್ಗವನ್ನು ಬಹಳ ಬೇಗ ಕಂಡುಕೊಳ್ತೀರ. ಇದು ನಿಮ್ಮ ಪ್ಲಸ್ ಪಾಯಿಂಟ್ ಕುಜನಿಂದಾಗಿ. ಇದಕ್ಕೆ ಪರಿಹಾರ ಏನಪ್ಪ ಈ ಇಡೀ ವಾರದಲ್ಲಿ ಆಗ್ತಕ್ಕಂಥ ತೊಡಕುಗಳಿಗೆ ಅಂತಂದರೆ, ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಅಕ್ಕಿ ಸಮರ್ಪಣೆ ಮಾಡಿ. ಅದು ನಿಮ್ಮ ವೃತ್ತಿಯಲ್ಲಿರ್ತಕ್ಕಂಥ ತೊಡಕನ್ನು ಬಿಡಿಸ್ಕೊಡುತ್ತೆ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ. ಬುದ್ಧಿಬಲದಿಂದ ಕಾರ್ಯ ಸಾಧನೆಯಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಈ ಬಂಧುಗಳಿಂದಾಗಿ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಭೂ ವ್ಯವಹಾರಗಳಲ್ಲಿ ಲಾಭ ಬರ್ತಕ್ಕಂಥದ್ದು. ಕುಜನ ಬಲದಿಂದಾಗಿ ಭೂ ವ್ಯವಹಾರ ಆಗಬಹುದು ಅಥವಾ ಇನ್ನೇನು ಗೃಹ ನಿರ್ಮಾಣ, ಇಂಥವುಗಳ ಆಲೋಚನೆ ಹೆಚ್ಚಾಗುತ್ತೆ. ಅದಕ್ಕೊಂದು ಪೂರಕವಾದ ಒಂದು ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಅದು ನಿಮಗೆ ಖುಷಿ ಕೊಡುತ್ತೆ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರ್ತದೆ, ಸ್ವಲ್ಪ ಹುಷಾರು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ನಷ್ಟ ಫಲ ಇದೆ. ಸಂಗಾತಿಯಲ್ಲಿ ಮನಸ್ತಾಪ ಉಂಟಾಗುತ್ತೆ. ನೀವು ನೀವು ತುಂಬ ಇಷ್ಟಪಟ್ಟಿರ್ತೀರಲ್ಲ ಅಂಥವ್ರ ಹತ್ರ ನೀವು ಜಗಳ ಮಾಡಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವಾರದ ಅಂತ್ಯದಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಮತ್ತೆ ಯಥಾ ಪ್ರಕಾರ ತೊಂದರೆಗಳು, ಶತ್ರುಗಳ ಬಾಧೆ, ಸಾಲ ಬಾಧೆ, ಸ್ವಲ್ಪ ಹುಷಾರು. ದೇಹಕ್ಕೆ ಪೆಟ್ಟು ಬಿಡುತ್ತೆ. ಕೆಲಸದಲ್ಲಿ ಮಾತ್ರ ತೊಡಕಿಲ್ಲ, ಅನುಕೂಲಕರವಾಗಿರುತ್ತದೆ, ಆತಂಕ ಬೇಡ. ಮಿಶ್ರವಾಗಿದೆ, ಶುಭಾಶುಭ ಮಿಶ್ರವಾಗಿದೆ ಈ ವಾರ ನಿಮಗೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ಚಂದ್ರ ಮಾಂದಿಯರ ಸಂಚಾರದಿಂದಾಗಿ ಆರೋಗ್ಯ ವ್ಯತ್ಯಾಸ ಆಗೋದ್ರಿಂದಾಗಿ ದುರ್ಗಾ ಕವಚವನ್ನು ಪಠನ ಮಾಡಿ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಧೈರ್ಯ ಸಾಹಸಗಳ ದಿನ. ಕುಜ ತೃತೀಯಕ್ಕೆ ಬಂದುಬಿಟ್ರೆ ನೀವು ವಿಕ್ರಮ ಸ್ಥಾನ ಅದು. ಹೀಗಾಗಿ ಪರಾಕ್ರಮಶಾಲಿಗಳಾಗ್ಬಿಡ್ತೀರ. ಹೀಗಾಗಿ ಚೆನ್ನಾಗಿದೆ. ಕರ್ಮಾಧಿಪತಿ ಕೂಡ. ಹೀಗಾಗಿ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ತಂದೆ ಮಕ್ಕಳ ಮನಸ್ತಾಪದ ಮಾಂದಿಯಿಂದಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಕಲಹ ಬರುತ್ತೆ. ಅದೇನಷ್ಟು ಹೆಚ್ಚು ಪ್ರಮಾದ ಮಾಡ್ಕೊಳ್ಳಲ್ಲ, ಅದೇನು ಪ್ರಮಾದ ತರೋದಿಲ್ಲ, ಯೋಚನೆ ಮಾಡೋದು ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ನಿಮಗೆ ವ್ಯಾಪಾರದಲ್ಲಿ ತೊಡಕು, ಸಂಗಾತಿಯಲ್ಲಿ ಮನಸ್ತಾಪ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸ್ವಲ್ಪ ಕೆಲಸಕ್ಕೆ ಹೋಗೋ ಮುನ್ನವೇ ಕಿತ್ತಾಟ ಆದರೆ ಕೆಲಸವೂ ಹಾಳು, ಮನೆ ವಾತಾವರಣವೂ ಹಾಳು. ಹೀಗಾಗೋ ಸಾಧ್ಯತೆ ಇದೆ. ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಹುಷಾರು. ಶತ್ರುಗಳ ಬಾಧೆ, ಸಾಲ ಬಾಧೆಗೆ ಸಿಕ್ಕಾಕೊಳ್ತೀರ, ಸ್ವಲ್ಪ ಹುಷಾರು. ಉಳಿದ ಹಾಗೆ ಈ ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವರಿಗೆ, ಅಗ್ನಿಶಾಮಕ ಠಾಣೆಯಲ್ಲಿರ್ತಕ್ಕಂಥವರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟರ ಹೊರತಾಗಿ ಒಂದು ಎಚ್ಚರಿಕೆ ಅಂದರೆ ಚಂದ್ರನ ವೀಕ್ನೆಸ್ ಕಾರಣದಿಂದಾಗಿ ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ, ನೀರಿನ ಸಮೀಪದಲ್ಲಿರ್ತಕ್ಕಂಥ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ ಉದರ ಬಾಧೆ ಸೂಚಿಸ್ತಾ ಇದೆ. ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ. ಸ್ತ್ರೀಯರಿಗೆ ಬೌದ್ಧಿಕವಾಗಿ ಹಿನ್ನಡೆ, ಆಲೋಚನಾ ಶಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಮಾಂದಿ ಚಂದ್ರರು ಒಟ್ಟಾಗಿ ಬಿಟ್ಟರೆ ಸ್ವಲ್ಪ ಕಷ್ಟ. ಹೀಗಾಗಿ ಯಾವುದೋ ಒಂದು ಅನಗತ್ಯ ವಿಚಾರಗಳಲ್ಲಿ ಮೂಗು ತೋರಿಸಿ ನೀವು ತೊಂದರೆ ಮಾಡ್ಕೊಳ್ತೀರ. ಇದು ಸ್ವಲ್ಪ ಅವಾಯ್ಡ್ ಮಾಡಿ. ಪರಿಹಾರಕ್ಕೆ ಏನಪ್ಪ, ಕುಂಭರಾಶಿಯವರಿಗೆ ಈ ವಾರ ಇಡೀ ಗಮನಿಸ್ಕೊಂಡಾಗ ಕುಜನ ಬಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಹೀಗಾಗಿ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಮೀನರಾಶಿಯವರಿಗೆ ಶಶಿಮಂಗಳ ಯೋಗ ದ್ವಿತೀಯ ಧನಲಾಭ ತುಂಬ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸಹಕಾರ, ಹಣಕಾಸಿನ ಅನುಕೂಲ, ಮಾತು ಚೆನ್ನಾಗಿ ಆಡ್ತೀರಾ, ಕಠಿಣವಾಗೇ ಮಾತಾಡ್ತೀರಾ, ಆದರೂ ಅದು ಇಷ್ಟವಾಗುತ್ತೆ. ಒಳ್ಳೆಯದಕ್ಕೆ ತಾನೇ ಹೇಳಿದ್ದಾನೆ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಇಲ್ಲ ಅಂತಲ್ಲ, ಪರಿಶ್ರಮ ಇದೆ, ಆದರೆ ಸಾಗಿಸ್ತೀರ, ಶಕ್ತಿ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ, ಮಾಂದಿಯಿಂದಾಗಿ ಸ್ವಲ್ಪ ಹುಷಾರು.
ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಉದರ ಬಾಧೆ ಸೂಚಿಸ್ತಾ ಇದೆ, ಶತ್ರುಗಳ ಬಾಧೆ, ಸಾಲ ಬಾಧೆ ಸೂಚಿಸ್ತಾ ಇದೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯದಲ್ಲೂ ಅಷ್ಟೇ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗುತ್ತೆ, ಸ್ತ್ರೀಯರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಬಂಧು ಮಿತ್ರರಲ್ಲಿ ಮನಸ್ತಾಪ, ತುಂಬ ಕ್ಲೋಸ್ ಆತ್ಮೀಯರಾಗಿರ್ತಾರಲ್ಲ ಅವರಲ್ಲೇ ಒಂದು ಜಗಳ ಕಲಹ ಎದ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು, ಸಮಾಧಾನ ಬೇಕು ಬಹಳ ಮುಖ್ಯವಾಗಿ ಮೀನರಾಶಿಯವರಿಗೆ. ಪರಿಹಾರ ಏನಪ್ಪ ನೋಡಿ, ಪರಿಹಾರಕ್ಕೆ ಗುರು ಸನ್ನಿಧಾನಕ್ಕೆ ನವಧಾನ್ಯ ದಾನ ಸಮರ್ಪಣೆ ಮಾಡೋದು ಒಂದಾದರೆ, ನೀವು ಗುರು ಸನ್ನಿಧಾನಕ್ಕೆ ಪ್ರತಿ ದಿವಸ ಸ್ವಲ್ಪ ಅಕ್ಕಿ ಅಥವಾ ಹಾಲು ಇದರ ಸಮರ್ಪಣೆಯನ್ನು ಮಾಡಿ. ಚಂದ್ರನ ಕೃಪೆ ಕೂಡ ಬೇಕು. ಈ ಕಾರಣದಿಂದ ಚಂದ್ರ ವೀಕ್ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ಅಕ್ಕಿ ಅಥವಾ ಹಾಲು ಎರಡರಲ್ಲಿ ಯಾವುದಾಗುತ್ತೆ ಅದನ್ನು ಪರಿಹಾರ ಅದನ್ನು ಗುರು ಸನ್ನಿಧಾನಕ್ಕೆ ತಲುಪಿಸಿ, ತುಂಬ ಅನುಕೂಲ ಉಂಟಾಗುತ್ತೆ. ಇವು ಇಡೀ ವಾರದ ರಾಶಿ ಫಲ. ಇವತ್ತಿನ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ ಇಡೀ ವಾರದ ಭವಿಷ್ಯವನ್ನು 12 ರಾಶಿಗಳಿಗೆ ತಿಳಿಸ್ಕೊಟ್ರಿ. ವಾರದ ಆದಿಯಲ್ಲಿ, ವಾರದ ಮಧ್ಯದಲ್ಲಿ, ವಾರದ ಅಂತ್ಯದಲ್ಲಿ, ಜೊತೆಗೆ ತೊಡಕುಗಳಿಗೆ ಪರಿಹಾರಗಳೇನು ಎಲ್ಲವನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.